ಬ್ಯೂಟಿ ಅಂತಂದರೆ ಏನು? ನಾವು ಹೇಗೆ ಕಾಣ್ತೀವಿ ಅನ್ನೋದಾಗಿರುತ್ತಾ, ಅಥವಾ ನಾವು ಹೇಗೆ ಅಲಂಕಾರ ಮಾಡ್ಕೊಂಡಿದ್ದೀವಿ ಅನ್ನೋದಾಗಿರುತ್ತಾ, ಅಥವಾ ಇನ್ನೊಬ್ಬರ ಜಜ್ಮೆಂಟ್ಸ್ ಅಥವಾ ಒಪಿನಿಯನ್ಸ್ ಇರುತ್ತಲ್ಲ ಅದು ಬ್ಯೂಟಿ ಅಂತ ಲೆಕ್ಕನ? ಇಲ್ಲ ಅಂದರೆ ಯಾವುದಾದ್ರೂ ಕವಿ ಅಥವಾ ಕಲೆಕಾರರು ವರ್ಣಿಸಿರ್ತಾರಲ್ಲ ಅದು ಅಂದಾನ? ನನ್ನ ಪ್ರಕಾರ ಅಂದ ಅಂತಂದರೆ ನಮ್ಮಲ್ಲಿರುವಂಥ ಕ್ವಾಲಿಟೀಸ್. ನೀನು ಬ್ಯೂಟಿಫುಲ್ ಆಗಿದೆಯಾ ಅನ್ನೋದ್ರ ಬದಲು ನೀನು ತುಂಬ ಹಾರ್ಡ್ ವರ್ಕಿಂಗ್, ನೀನು ತುಂಬ ಹ್ಯೂಮರಸ್, ನೀನು ತುಂಬ ಇಂಟೆಲಿಜೆಂಟ್, ನೀನು ತುಂಬ ಸ್ಮಾರ್ಟ್ ಅಂತ ಹೇಳಿದ್ರೆ ಅದು ನಿಜವಾದ ಬ್ಯೂಟಿ. ದ ಬ್ಯೂಟಿ ಲೈಸ್ ಇನ್ ಆರ್ ಕ್ವಾಲಿಟೀಸ್ ಅಲ್ವಾ? ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇತ್ತೀಚೆಗೆ ಬ್ಯಾಂಗ್ಳೂರಲ್ಲಿ ವೆದರ್ ಅಪ್ಡೇಟ್ಸ್ ಕೊಡಬೇಕಂದ್ರೆ ಜಡಿ ಮಳೆ ಹಿಡ್ದಿರುತ್ತೆ. ಪೂರ್ತಿ ದಿನ ಇದೇ ಥರನೇ ಇರುತ್ತೆ. ಆ ಸೂರ್ಯನ ಬೆಳಕಂತೂ ಕಾಣಿಸೋದೇ ಇಲ್ಲ. ಆ್ಯಂಡ್ ಈ ವೆದರ್ಗೆ ಕೆಲಸ ಮಾಡಬೇಕು ಅಂತ ಅನಿಸಲ್ಲ ಅಂತಂದ್ರೂ ಮಾಡಲೇಬೇಕಾಗತ್ತೆ. ಆ್ಯಸ್ ಯೂಶ್ವಲ್ ಕೆಲಸದಿಂದ ಬಂದ ಮೇಲೆ ನನ್ನ ದಿನಚರಿ ಹೇಗಿರುತ್ತೋ ಅದೇ ಥರನೇ ನಡೀತಾ ಇದೆ. ಎಷ್ಟೇ ನಾನು ಡಯಟಲ್ಲಿ ಇರಬೇಕು ಅಂತಂದ್ರೂ ಈ ವೆದರ್ ಅಂತೂ ನನಗೆ ಸಪೋರ್ಟ್ ಮಾಡೋದೇ ಇಲ್ಲ. ಬಿಸಿ ಬಿಸಿಯಾಗಿ ಏನಾದರೂ ತಿನ್ನೋಣ ಅಂತ ಅನಿಸ್ತಿತ್ತು. ಮನೇಲಿ ಕಾಲಿಫ್ಲವರ್ ಇತ್ತು, ಅದನ್ನು ಬಳಸ್ಕೊಂಡು ಕಾಲಿಫ್ಲವರ್ ಕಬಾಬ್ನ ಮಾಡ್ಕೊತಾ ಇದ್ದೀನಿ. ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಡೂ ಚೆಕ್ ಇಟ್ ಔಟ್. ಕುದಿಯೋ ನೀರಿಗೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಈ ಬಿಡಿಸಿಟ್ಕೊಂಡಿರುವಂಥ ಹೂಕೋಸನ್ನೆಲ್ಲನೂ ಅದರಲ್ಲಿ ಹಾಕಿ ಒಂದು 5 ಮಿನಿಟ್ಸ್ ಬಾಯ್ಲ್ ಆಗೋದಕ್ಕೆ ಬಿಟ್ಟರೆ ಅದರಲ್ಲಿರುವಂಥ ಜರ್ಮ್ಸ್ ಎಲ್ಲನೂ ಸತ್ತೋಗುತ್ತೆ. ಡಿನ್ನರ್ಗೆ ಅಂತ ನಾನಿವತ್ತು ಬ್ರೋಕನ್ ವೀಟ್ ಬಿಸಿಬೇಳೆ ಭಾತನ್ನ ಮಾಡ್ಕೊತಾ ಇದ್ದೀನಿ. ಅಂದರೆ ಗೋಧಿ ನುಚ್ಚನ್ನ ಬಳಸ್ಕೊಂಡು ಬಿಸಿಬೇಳೆ ಭಾತನ್ನ ಮಾಡ್ಕೊತಾ ಇದ್ದೀನಿ. ನಾವು ಯಾವ ಕಪ್ಪಲ್ಲಿ ಗೋಧಿ ನುಚ್ಚನ್ನ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಅಷ್ಟೇ ಮೆಷರ್ಮೆಂಟಲ್ಲಿ ತೊಗರಿಬೇಳೆನ ತೊಗೋಬೇಕಾಗತ್ತೆ. ಅಂದರೆ 1:1 ರೇಷಿಯೋಲಿ ನಾನು ಯೂಶ್ವಲಾಗಿ ಪ್ರಿಪೇರ್ ಮಾಡೋದು. ಬೇಕು ಅಂತಂದರೆ ನೀವು ಇನ್ನೊಂದು ಅರ್ಧ ಕಪ್ಪಷ್ಟು ಹೆಸರುಬೇಳೆನ ಆ್ಯಡ್ ಮಾಡಿದ್ರೆ ಕನ್ಸಿಸ್ಟೆನ್ಸಿ ಇನ್ನೂ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ವಾಶ್ ಮಾಡಿಕೊಂಡು ಆಲ್ಮೋಸ್ಟ್ 2.5 hours 3 hours ನೆನೆಯೋದಕ್ಕೆ ಬಿಟ್ಟರೆ ಬೇಳೆ ಹಾಕಿರೋ ಕಾರಣದಿಂದ ಡೈಜೆಷನಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಆ್ಯಂಡ್ ಕುಕಿಂಗ್ ಪ್ರಾಸೆಸ್ ಕೂಡ ಬೇಗ ಆಗುತ್ತೆ. ಕಾಲಿಫ್ಲವರ್ ಕಬಾಬ್ಗೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ನ ತೊಗೊಂಡಿದ್ದೀನಿ. ಅದರ ಜೊತೆಗೆ ಕಬಾಬ್ ಮಸಾಲಾನ ಆ್ಯಡ್ ಮಾಡಿದ್ದೀನಿ. ಕಬಾಬ್ ಪೌಡರ್ ಏನಿರುತ್ತೆ ಅದನ್ನು ಆ್ಯಡ್ ಮಾಡಿದ್ದೀನಿ. ಅದರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಂಡ್ ಲೆಮನ್ ಜ್ಯೂಸ್ ಇಷ್ಟನ್ನು ಮಾತ್ರನೇ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ವಾಟರ್ನ ಆ್ಯಡ್ ಮಾಡಿಕೊಂಡ್ರೆ ನಮ್ಮ ಬ್ಯಾಟರ್ ರೆಡಿ ಆಗುತ್ತೆ. ನಾವು ಏನು ಬೇಯಿಸ್ಕೊಂಡಿರ್ತೀವಲ್ಲ ಹೂಕೋಸ್ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ನಮ್ಮ ಕಾಲಿಫ್ಲವರ್ ಕಬಾಬ್ ರೆಡಿ ಆಗುತ್ತೆ. ಇದೇ ರೀತಿಯಲ್ಲಿ ನೀವು ಪನ್ನೀರ್ ಮಾಡ್ಕೋಬೋದು. ಇದೇ ರೀತಿಯಲ್ಲಿ ನೀವು ಆಲೂಗಡ್ಡೆನ ಬಳಸ್ಕೊಂಡು ಕೂಡ ಮಾಡ್ಕೋಬೋದು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಡೂ ಗಿವ್ ಇಟ್ ಅ ಟ್ರೈ. ಮಳೆ ಬರೋದಲ್ದಿರ ಸಾಕಷ್ಟು ಮೆಮರೀಸ್ನ ತಂದುಕೊಡುತ್ತೆ. ಮಳೆ ಅಂತಂದಾಗಲೇ ನನಗೆ ಮೊದಲು ನೆನಪು ಬರೋದು ನಮ್ಮಮ್ಮ ಎಲ್ಲನೂ ಪ್ರಿಪೇರ್ ಮಾಡಿಟ್ಕೊಳ್ಳೋರು. ಎಸ್ಪೆಷಲಿ ಕ್ಯಾಂಡಲ್ಸ್ ಆ್ಯಂಡ್ ಮ್ಯಾಚ್ ಬಾಕ್ಸ್. ಆಗೆಲ್ಲ UPS ಪವರ್ ಬ್ಯಾಂಕ್ ಏನೂ ಇರಲಿಲ್ಲ. ಎಲ್ಲ ರೆಡಿ ಮಾಡಿ ಸೆಟ್ ಮಾಡಿ ಪ್ರಿಪೇರ್ ಆಗಿರ್ತಾಯಿದ್ರು. ಪವರ್ ಇಲ್ಲದೇ ಇರುವಾಗ ಕ್ಯಾಂಡಲ್ನೇ ಬಳಸ್ಕೊಂಡು ಅದೇ ಕ್ಯಾಂಡಲಲ್ಲಿ ಓದ್ತಾ ಇದ್ದೆ, ಅದೇ ಕ್ಯಾಂಡಲಲ್ಲಿ ಊಟ ಮಾಡ್ತಾಯಿದ್ವಿ, ಮಾತಾಡ್ತಾಯಿದ್ವಿ. ಗುಡುಗು ಮಿಂಚು ಎಲ್ಲ ಬಂದಾಗ ತುಂಬ ಭಯ ಕೂಡ ಆಗ್ತಿತ್ತು. ಆ್ಯಂಡ್ ನಾಳೆ ಸ್ಕೂಲಿಗೆ ರಜಾ ಕೂಡ ಬರುತ್ತೇನೋ ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ. ಇಷ್ಟೆಲ್ಲ ನೆನಪು ಬರುತ್ತೆ ನನಗೆ ಮಳೆ ಅಂತಂದಾಗ. ಸೊ ನಿಮಗೆ ಮಳೆ ಅಂತಂದಾಗ ಏನೆಲ್ಲ ನೆನಪು ಬರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಇವತ್ತು ನಾನು ಬಳಸ್ತಿರೋದು ಇಂಡಸ್ ವ್ಯಾಲಿ ಅವರ ಟ್ರೈ-ಪ್ಲೈ ಸ್ಟೇನ್ಲೆಸ್ ಸ್ಟೀಲ್ ಬಿರಿಯಾನಿ ಪಾಟ್ ವಿತ್ ಲಿಡ್. ಇದರ ಕೆಪಾಸಿಟಿ ಆಗಿರುತ್ತೆ 3.1 ಲೀಟರ್ಸ್. ನಾವು ಅಡುಗೆ ಮಾಡುವಾಗ ಇಂಗ್ರೀಡಿಯೆಂಟ್ಸ್ ಎಷ್ಟು ಮುಖ್ಯ ಆಗಿರುತ್ತೋ ಬಳಸುವಂಥ ಪಾತ್ರೆ ಕೂಡ ಅಷ್ಟೇ ಮುಖ್ಯವಾಗಿರಬೇಕು. ಫುಡ್ ಗ್ರೇಡ್ ಸ್ಟೇನ್ಲೆಸ್ ಸ್ಟೀಲ್ ಬಳಸ್ಕೊಂಡು ಮಾಡಿರುವಂಥ ಪ್ರೀಮಿಯಂ ಕುಕ್ವೇರ್. ಇದು ಸೇಫ್ ಆ್ಯಂಡ್ ಹೆಲ್ದಿ ಕುಕ್ಕಿಂಗೋಸ್ಕರ. ಯಾವುದೇ ನಾನ್ ಸ್ಟಿಕ್ ಅಥವಾ ಕೆಮಿಕಲ್ ಕೋಟಿಂಗ್ ಇರೋದಿಲ್ಲ. ಫುಡ್ ಜೊತೆ ಏನೂ ರಿಯಾಕ್ಷನ್ಸ್ ಆಗೋದಿಲ್ಲ. ಸೇಫ್ ಆ್ಯಂಡ್ ಹೆಲ್ದಿ ಕುಕ್ಕಿಂಗ್. ಅದರ ಜೊತೆಗೆ ಪ್ರೀಮಿಯಂ ಅಲ್ಯೂಮಿನಿಯಂ ಕೋರ್ ಬಾಟಮ್ ಇರುತ್ತೆ. ಬಾಡಿ ಫುಲ್ ಟ್ರೈ-ಪ್ಲೈ ಸ್ಟೇನ್ಲೆಸ್ ಸ್ಟೀಲಿಂದ ಮಾಡಿರೋದ್ರಿಂದ ಈವನ್ ಆ್ಯಂಡ್ ಫಾಸ್ಟ್ ಕುಕ್ಕಿಂಗ್ ಆಗಿರುತ್ತೆ. ಇದರ ಜೊತೆಗೆ ಇದು ಇಂಡಕ್ಷನ್ ಸೇಫ್ ಕೂಡ.
ಬಿಫೋರ್ ಆ್ಯಂಡ್ ಆಫ್ಟರ್ ಯೂಸ್ ಏನೇನೆಲ್ಲ ಮಾಡಬೇಕು ಅಂತ ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ನ ಪ್ರೊವೈಡ್ ಮಾಡಿರ್ತಾರೆ. ಆ್ಯಂಡ್ ಇದರಲ್ಲಿ ಬಿರಿಯಾನಿ ಮಾತ್ರನೇ ಅಲ್ಲ, ದಾಲ್ ಮಾಡ್ಕೋಬೋದು, ಸೂಪ್ ಮಾಡ್ಕೋಬೋದು, ಖೀರ್ ಕೂಡ ಮಾಡ್ಕೋಬೋದು. ಹೆವಿ ಬಾಟಮ್ ಇರೋದ್ರಿಂದ ಫುಡ್ ಪಾರ್ಟಿಕಲ್ಸ್ ಯಾವುದೂ ಸ್ಟಿಕ್ ಆಗೋದಿಲ್ಲ. ಸೊ ಈಸಿ ಕ್ಲೀನಿಂಗ್ ಅಂತಲೇ ಹೇಳ್ಬೋದು. ಸೇವ್ಸ್ ಟೈಮ್ ಆ್ಯಂಡ್ ಸೇವ್ಸ್ ಮನಿ ಆ್ಯಸ್ ವೆಲ್. ಈ ಪ್ರಾಡಕ್ಟ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ. ಅದ್ರ ಜೊತೆಗೆ ಫಸ್ಟ್ ಕಮೆಂಟಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಆ್ಯಂಡ್ ನನ್ನ ಕೂಪನ್ ಕೋಡ್ನ ಬಳಸ್ಕೊಂಡು ನೀವು ಒಂದು ಸ್ವಲ್ಪ ಡಿಸ್ಕೌಂಟ್ ಕೂಡ ಅವೈಲೇಬಲ್ ಮಾಡ್ಕೋಬೋದು. ಸೊ ಸ್ಟಾರ್ಟ್ ಯುವರ್ ಹೆಲ್ತ್ ಜರ್ನಿ, ಸ್ಟಾರ್ಟ್ ವಿತ್ ಇಂಡಸ್ ವ್ಯಾಲಿ. ನೆನೆಸಿರುವಂಥ ಗೋಧಿ ನುಚ್ಚು ಬೇಳೆನ ನಾವು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ. ಸಣ್ಣ ಉರಿಯಲ್ಲಿಟ್ಟು ನಿಧಾನಕ್ಕೆ ಬೇಯಿಸ್ಕೋಬೇಕು. ಯೂಶಲಾಗೆ ನಾನು ಕುಕ್ಕರಲ್ಲಿ ಪ್ರಿಪೇರ್ ಮಾಡ್ಕೊತೀನಿ ಬೆಳಗ್ಗೆ ಹೊತ್ತಾದರೆ. ಬಟ್ ಕುಕ್ಕರಲ್ಲಿ ಪ್ರಿಪೇರ್ ಮಾಡಿದಾಗ ಒಂದು ಡಿಸ್ಅಡ್ವಾಂಟೇಜ್ ಇರುತ್ತೆ. ನಾವು ಬಾಕ್ಸ್ಗೆ ಕ್ಯಾರಿ ಮಾಡಿದಾಗ ಬಿಸಿಬೇಳೆಬಾತ್ ಒಂದು ಸ್ವಲ್ಪ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಪಾತ್ರೆನಲ್ಲಿ ಮಾಡಿಕೊಂಡ್ರೆ ಕನ್ಸಿಸ್ಟೆನ್ಸಿ ಬಾಕ್ಸ್ಗೆ ಕ್ಯಾರಿ ಮಾಡಿದಾಗ ಕರೆಕ್ಟಾಗಿರುತ್ತೆ. ಈಗ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನ ತೊಗೊಂಡು ಬಿಸಿನೀರಲ್ಲಿ ನೆನೆ ಹಾಕಿಟ್ಕೊಂಡಿದ್ದೀನಿ. ಆ್ಯಂಡ್ ನಮಗೆ ಯಾವ್ಯಾವ ತರಕಾರಿ ಬೇಕೋ ಎಲ್ಲ ತರಕಾರಿಗಳನ್ನ ಆ್ಯಡ್ ಮಾಡ್ಕೋಬೋದು. ನಾನಿವತ್ತು ಬೀನ್ಸ್, ಕ್ಯಾರೆಟ್, ನೋಕಲ್ ಇದ್ದರೆ ನೋಕಲ್ ಆ್ಯಡ್ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ಇರಲಿಲ್ಲ, ಸೊ ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ ಆ್ಯಂಡ್ ಬಟಾಣಿ ಇಷ್ಟನ್ನು ನಾನು ಬೇಯಕ್ಕೆ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಒಗ್ಗರಣೆಗೆ ಅಂತ ಕ್ಯಾಪ್ಸಿಕಮ್ ಆ್ಯಂಡ್ ಟೊಮೆಟೊ ಇಷ್ಟನ್ನು ಬಳಸ್ಕೊತಾ ಇದ್ದೀನಿ. ಈರುಳ್ಳಿ ನಾನು ಬಳಸೋದಿಲ್ಲ ಬಿಸಿಬೇಳೆ ಬಾತ್ಗೆ. ಸೊ ಕಟ್ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ನೆಲ್ಲ ಆ್ಯಡ್ ಮಾಡಿ ಸ್ವಲ್ಪ ಸಾಲ್ಟ್ ಆ್ಯಂಡ್ ಟರ್ಮರಿಕ್ ಇವೆರಡನ್ನೂ ಆ್ಯಡ್ ಮಾಡಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ತುಂಬಾ ಬೇಗ ಆಗುತ್ತೆ. ಬೇಳೆ ಅಂತ ತರಕಾರಿ ಆಲ್ಮೋಸ್ಟ್ 90% ಬೆಂದಿದೆ ಅಂತಂದಾಗ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಶುರು ಮಾಡ್ಕೋಬೋದು. ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಬಳಸ್ಕೊಂಡಿದ್ದೀನಿ. ಆದಷ್ಟು ಒಗ್ಗರಣೆ ತುಪ್ಪದಲ್ಲಿ ಮಾಡಿದ್ರೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಒಣಮೆಣ್ಸಿನ್ಕಾಯಿ, ಕರಿಬೇವು, ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾಪ್ಸಿಕಮ್, ಟೊಮೆಟೊ ಎಷ್ಟನ್ನು ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ನಾನಿವತ್ತು ಅಂಗಡಿಯಿಂದ ತಂದಿರುವಂಥ ಬಿಸಿಬೇಳೆ ಬಾತ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. MTRನ ಬಳಸ್ಕೊಂಡಿದ್ದೀನಿ. ಆ್ಯಂಡ್ ಅದರ ಜೊತೆಗೆ ನಾವು ನೆನೆಸಿಟ್ಟಿರ್ತೀವಲ್ಲ ಹುಣಸೆ ಹಣ್ಣು ನೀರು, ಅದನ್ನು ಕೂಡ ಆ್ಯಡ್ ಮಾಡಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಆ್ಯಂಡ್ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಟೊಮೆಟೊ ಎಲ್ಲ ಬೆಂದು ಸಾಫ್ಟಾಗಿ ಈ ಥರ ಎಣ್ಣೆ ಬಿಟ್ಕೊಂಡಿದೆ ಅಂತಂದಾಗ ಒಗ್ಗರಣೆ ರೆಡಿಯಾಗಿದೆ ಅಂತ ಅರ್ಥ. ಇದನ್ನು ನಾವು ಬೇಯಿಸಿಟ್ಕೊಂಡಿರುವಂಥ ತರಕಾರಿ, ಬೇಳೆ, ಗೋಧಿ ನುಚ್ಚಿನ ಮಿಕ್ಸ್ಚರ್ ಏನಿರುತ್ತೆ ಅದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಇಟ್ಟು ಒಂದು 2 ಕುದಿ ಬರುವಷ್ಟು ಬಿಟ್ಟರೆ ನಮ್ಮ ಗೋಧಿ ನುಚ್ಚಿನ ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹೆಲ್ದಿ ವರ್ಷನ್ ಆಫ್ ಬಿಸಿಬೇಳೆ ಬಾತ್. ಗೋಧಿ ನುಚ್ಚು ಇಷ್ಟ ಇಲ್ಲ ಅಂತಂದರೆ ನೀವು ಇದೇ ರೀತಿಯಲ್ಲಿ ಮಿಲೆಟ್ನ ಕೂಡ ಬಳಸ್ಕೊಂಡು ಮಿಲೆಟ್ ಬಿಸಿಬೇಳೆ ಬಾತನ್ನ ಮಾಡ್ಕೋಬೋದು. ಬಟ್ ಮಿಲೆಟ್ನ ನೆನೆಸೋದಕ್ಕೆ ಆಲ್ಮೋಸ್ಟ್ 6 hours 7 hours ಬೇಕಾಗುತ್ತೆ. ಅಂದರೆ ಹಿಂದಿನ ರಾತ್ರಿ ನೀವು ನೆನೆಸಿದ್ರೆ ಬಿಸಿಬೇಳೆ ಬಾತ್ಗೆ ಕರೆಕ್ಟಾಗಿರುತ್ತೆ. ಸೊ ಫೈನಲಿ ಕೆಲವರು ಮೊಸರು ಬಜ್ಜಿ ಜೊತೆ ತಿಂತಾರೆ, ಇನ್ನು ಕೆಲವರು ಬೂಂದಿ ಜೊತೆ ತಿಂತಾರೆ. ನಾನು ಎರಡನ್ನೂ ಬಳಸ್ಕೊಂಡು ಬಿಸಿಬೇಳೆ ಬಾತನ್ನ ತಿಂತೀನಿ. ಸೊ ಡೂ ಗಿವ್ ಇಟ್ ಅ ಟ್ರೈ ಮಾಡಿದ್ರೆ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಬೆಳಗ್ಗೆ ತಿಂಡಿ ಆಗಲಿ ಮಧ್ಯಾಹ್ನ ಊಟ ಆಗಲಿ ನಾವು ಯಾರೂ ಜೊತೆಲಿ ಕೂತ್ಕೊಂಡು ಊಟ ಮಾಡಿರೋದಾಗಿರೋದಿಲ್ಲ. ಸೊ ಡಿನ್ನರ್ ಇಸ್ ಯೂಶಲಿ ಆರ್ ಫ್ಯಾಮಿಲಿ ಟೈಮ್. ಮನೇಲಿ ಎಲ್ಲರೂ ಇದ್ದರೆ ಜೊತೆಲಿ ಕೂತ್ಕೊಂಡು ಊಟ ಮಾಡ್ತೀವಿ, ಮಿಸ್ ಮಾಡೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ಇವತ್ತು ಡಿನ್ನರ್ನ ಸ್ವಲ್ಪ ಬೇಗ ಮುಗಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಡೇ ಶ್ರಾವಣ ಶನಿವಾರ ಆಗಿರೋದ್ರಿಂದ ತುಂಬಾ ಕೆಲಸಗಳು ಪೆಂಡಿಂಗ್ ಇತ್ತು. ಸೊ ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಶನಿವಾರ ಆಗಿತ್ತು, ಬೆಳಗ್ಗೆ ಬೇಗನೆ ಎದ್ದಿದ್ದೀವಿ, ಬೇಗ ಕೆಲಸಗಳೆಲ್ಲ ಆಗೋಗುತ್ತೆ ಅಂತ. ಆ್ಯಂಡ್ ಮೊದಲನೇ ಕೆಲಸ ಅಂತಲೇ ಫಿಶ್ಗೆ ಊಟ ಹಾಕೋದು. ನನ್ನ ಮಗ ಅದ್ರ ಜೊತೆನೇ ಮಾತಾಡ್ತಾ ಇರ್ತಾನೆ. ಆ್ಯಂಡ್ ಇವತ್ತು ನಾನು ಡಿಟಾಕ್ಸ್ ವಾಟರ್ಗೆ ಜೀರಾ ವಾಟರ್ನ ಪ್ರಿಪೇರ್ ಮಾಡಿಕೊಂಡು ಕುಡಿತಾ ಇದ್ದೀನಿ. ಆದಷ್ಟು ಡಯಟ್ನ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡು ಆನ್ ಆ್ಯಂಡ್ ಆಫ್ ಆಗ್ತಾಯಿದೆ. ಬಟ್ ಐ ವಿಲ್ ಬಿ ಬ್ಯಾಕ್ ಆನ್ ಟ್ರ್ಯಾಕ್. ಟೈಮ್
ಕಡಿಮೆ ಇದೆ ಅಂತ ಅಂದಾಗ ನನಗೆ ಫಸ್ಟ್ ಥಾಟ್ ಅಂತಂದರೆ ರೈಸ್ ಐಟಮೇ ತಿಂಡಿಗೆ ಅಂತ. ಇವತ್ತು ತಿಂಡಿಗೆ ನಾನು ಲೆಮನ್ ರೈಸ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಾಗಿ ನಾನು ಮಾಡೋದಲ್ಲ, ಪುಟ ಮಾಡ್ತಾರೆ. ಬಟ್ ಎಲ್ಲ ರೆಡಿ ಮಾಡಿಟ್ಟು ನಾನು ಪೂಜೆಗೆ ಅಂತ ರೆಡಿ ಮಾಡಿಕೊಂಡ್ರೆ ಅವರು ತಿಂಡಿ ಪ್ರಿಪೇರ್ ಮಾಡಿಕೊಡ್ತಾರೆ. ಸೊ ಒಬ್ರಿಗೊಬ್ರು ನಾವು ಈ ಥರ ಹೆಲ್ಪ್ ಮಾಡಿದ್ರೆ ಮನೇಲಿ ಕೆಲಸ ತುಂಬಾ ಈಸಿ ಅಂತ ಅನಿಸುತ್ತೆ, ಒಬ್ಬರ ಮೇಲೆ ಬರ್ಡನ್ ಅಂತಲೂ ಅನಿಸೋದಿಲ್ಲ. ಈ ತೊಗೊಂಡಿರೋ ಹೊಸ ಗಿಡದಲ್ಲಿ ಹೊಸ ಎಲೆಗಳು ಚಿಗುರ್ತಾ ಇದೆ. ಅದನ್ನು ನೋಡಿದಾಗ ನನಗೆ ತುಂಬ ಖುಷಿ ಆಗುತ್ತೆ. ಓಕೆ, ಈ ಪ್ಲ್ಯಾಂಟ್ ಕೂಡ ನಮ್ಮ ಮನೆಗೆ ಅಡ್ಜಸ್ಟ್ ಆಗಿದೆ, ಅದಕ್ಕೂ ಇಷ್ಟ ಆಗ್ತಿದೆ ಅಂತ ಅರ್ಥ. ಫೈನಲಿ ಆ ಸ್ಟೆಪ್ ಬೈ ಸ್ಟೆಪ್ ನಿಧಾನ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ನನ್ನ ಡಿಟಾಕ್ಸ್ ವಾಟರ್ನ ತೊಗೊತಾ ಇದ್ದೀನಿ. ರಿಫ್ರೆಶ್ ಆಗಿ ಈಗ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಯೂಶ್ವಲಾಗಿ ಎಲ್ಲನೂ ನಾನು ಹಿಂದಿನ ದಿನವೇ ರೆಡಿ ಮಾಡಿಟ್ಟಿರ್ತೀನಿ. ಲಾಸ್ಟ್ ಮಿನಿಟಲ್ಲಿ ನನಗೆ ಯಾವುದೇ ಕೆಲಸ ಮಾಡೋದಕ್ಕೆ ಇಷ್ಟನೇ ಆಗೋದಿಲ್ಲ, ತುಂಬ ಸ್ಟ್ರೆಸ್ ಫ್ರೀ ಅಂತ ಅನಿಸುತ್ತೆ. ಆ್ಯಂಡ್ ಲಾಸ್ಟ್ ಮಿನಿಟಲ್ಲಿ ಮಾಡೋವಾಗ ಮರೆಯುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ಆದಷ್ಟು ವೆಲ್ ಪ್ರಿಪೇರ್ಡ್ ಆಗಿರ್ತೀನಿ ಯಾವುದೇ ಒಂದು ಇವೆಂಟ್ ಅಥವಾ ಯಾವುದೇ ಒಂದು ಕೆಲಸ ಆಗಿದ್ರೂ. ಸೊ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿಟ್ಟು ಇವತ್ತಿನ ದಿನ ಏನೇನು ಮಾಡಬೇಕು ಅದನ್ನು ಮಾತ್ರ ಸಿಂಪಲ್ಲಾಗಿ ನೆಮ್ಮದಿಯಾಗಿ ಸ್ಟ್ರೆಸ್ ಫ್ರೀಯಾಗೆ ಮಾಡ್ಕೊತಾ ಇದ್ದೀನಿ. ನನಗೆ ರಂಗೋಲಿ ಹಾಕೋದಕ್ಕೆ ಬರೋದಿಲ್ಲ. ಆ್ಯಂಡ್ ಸದ್ಯಕ್ಕೆ ನನ್ನ ಹತ್ರ ಇರುವಂಥ ಡಿಸೈನ್ ಇದೊಂದೇ. ಸೊ ಇದರಲ್ಲೇ ನಾನು ರಂಗೋಲಿನ ಹಾಕ್ಕೊತಾ ಇದ್ದೀನಿ. ಪೂಜೆಗೆ ಎಲ್ಲನೂ ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದರೆ ಈ ಕಡೆ ಕಿಚನಲ್ಲಿ ಪುಟ್ಟ ತಿಂಡಿಗೆ ಅಂತ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ನಾನು ಹೇಳಿದಾಗೆ ಲೆಮನ್ ರೈಸ್ ಅವ್ರು ತುಂಬಾ ಟೇಸ್ಟಿ ಅಂತ ತುಂಬಾ ಚೆನ್ನಾಗಿ ಮಾಡ್ತಾರೆ. ಕೈ ರುಚಿ ಅಂತ ಹೇಳ್ತಾರಲ್ಲ, ಅದೇ ಇಂಗ್ರೀಡಿಯೆಂಟ್ಸ್ ನಾನು ಹಾಕಿದ್ರೆ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ. ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಅವ್ರ ಕೈಯಲ್ಲೇ ನೈವೇದ್ಯಕ್ಕೆ ಅಂತಲೂ ಪ್ರಿಪೇರ್ ಮಾಡಿಸ್ಕೊತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಅವರು ಶಾವಿಗೆ ಪಾಯಸನ ಕೂಡ ಮಾಡಿದ್ದಾರೆ. ಅದ್ರ ರೆಸಿಪಿ ಯಾವುದನ್ನು ನಾನು ಶೇರ್ ಮಾಡೋದಕ್ಕೆ ಹೋಗೋದಿಲ್ಲ, ಸಿಂಪಲ್ ನಾರ್ಮಲ್ ರೆಸಿಪಿ ಅಷ್ಟೇ. ಶ್ರಾವಣ ಇನ್ನೇನು ಶುರುವಾಯಿತು. ಅತಿ ಶ್ರೇಷ್ಠವಾದ ಮಾಸ ಅಂತ ಹೇಳ್ತಾರೆ. ಬದಲಾವಣೆ ಆಗುತ್ತೆ ಋತುವಲ್ಲಿ, ಅದರ ಜೊತೆಗೆ ಸಾಕಷ್ಟು ಹಬ್ಬಗಳು ಕೂಡ ಶುರುವಾಗುತ್ತೆ. ನಾಗರ ಪಂಚಮಿ, ಜನ್ಮಾಷ್ಟಮಿ, ವರಮಹಾಲಕ್ಷ್ಮಿ ಹಬ್ಬ, ಗಣೇಶ ಹಬ್ಬ ಅಂತ ಸಾಲಾಗಿ ಹಬ್ಬಗಳು ಶುರುವಾಗುತ್ತೆ. ಹಬ್ಬಗಳು ಅಂತಿದ್ದಂಗೆ ಖುಷಿ, ಸಂಭ್ರಮ, ರುಚಿಯಾದ ಅಡುಗೆ ಇಷ್ಟೆಲ್ಲ ನೆನಪು ಬರುತ್ತೆ. ಇನ್ನೇನು ಸಾಲಾಗಿ ಹಬ್ಬಗಳು ಶುರುವಾಗುತ್ತೆ, ಕೆಲಸನೂ ಜಾಸ್ತಿ ಆಗುತ್ತೆ, ರಜೆಗಳು ಅಷ್ಟೇ ಸಿಗುತ್ತೆ. ಪೂಜೆಗೆ ಆಲ್ಮೋಸ್ಟ್ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಶಾವಿಗೆ ಪಾಯಸ ಮಾಡಿದ್ರೆ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡೋದು ಅಷ್ಟೇ. ಶಾವಿಗೆ ಪಾಯಸ ನಮ್ಮ ಮನೇಲಿ ಆರ್ಯನ್ಗೆ ಫೇವ್ರೆಟ್ ಅಂತ ಹೇಳ್ಬೋದು. ಸೊ ಫೈನಲಿ ಪಾಯಸ ಕೂಡ ರೆಡಿ ಆಯಿತು. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬಾದಾಮಿನ ಆ್ಯಡ್ ಮಾಡಿ ಒಂದು ಸ್ವಲ್ಪ ಕೊಬ್ಬರಿನ ತುರಿದ್ರೆ ನಮ್ಮ ಪಾಯಸ ರೆಡಿ ಆಗುತ್ತೆ. ಸೊ ಫೈನಲಿ ನೈವೇದ್ಯಕ್ಕೆ ಇಡಬೇಕಾಗಿರುವಂಥ ಖಾರ ಆ್ಯಂಡ್ ಸಿಹಿ ಎರಡೂ ರೆಡಿ ಆಯಿತು. ಇನ್ನೇನು ಪೂಜೆ ಮಾಡ್ಕೊಳ್ಳೋದು ಅಷ್ಟೇ ಬಾಕಿ. ಪೂಜೆ ಅಂತಂದಾಗ ನನಗೆ ಅದೇ ಟೈಮಲ್ಲಿ ಮಾಡಬೇಕು ಅಂತ ಏನೂ ಇಲ್ಲ. ಎಲ್ಲರ ಜೊತೇಲಿ ಇದ್ದು ನೆಮ್ಮದಿಯಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರೆ ಸಾಕು.
ಯೂಶಲ್ ಆಗಿ ಪೂಜೆ ಮಾಡಿದಾಗ ಈ ಥರ ಮನೆ ಪೂರ್ತಿ ಸಾಂಬ್ರಾಣಿ ಹಾಕೋದು ನನಗೆ ಅಭ್ಯಾಸ. ಮನೆ ಪೂರ್ತಿ ಪಾಸಿಟಿವಿಟಿಯಿಂದ ಪಾಸಿಟಿವ್ ವೈಬ್ರೇಷನ್ಸ್ ಇಂದ ತುಂಬಿರುತ್ತೆ ಅನ್ನೋದು ನನ್ನ ಒಪಿನಿಯನ್. ಫೈನಲಾಗಿ ಪೂಜೆ ಮುಗೀತು. ಈಗ ಬೇಗ ಬೇಗ ತಿಂಡಿ ಮಾಡ್ಕೊಳ್ಳೋಣ. ತುಂಬ ದಿನಗಳಿಂದ ಎಲ್ಲೂ ಹೋಗಿರಲಿಲ್ಲ. ಒಂದೇ ಥರ ರೊಟೀನ್, ಒಂದೇ ಥರ ಲೈಫ್ ಸ್ಟೈಲ್ ಫಾಲೋ ಮಾಡೋ ಥರ ಆಗಿತ್ತು. ತುಂಬ ಮೊನೋಟನಸ್ ಆಗಿತ್ತು. ಸೊ ಬ್ರೇಕ್ ಮಾಡೋಣ ಅಂತ ಇದೇ ಶ್ರಾವಣ ನೆಪದಲ್ಲಿ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಲಾಂಗ್ ಡ್ರೈವ್ ಥರನೂ ಇರುತ್ತೆ, ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತ ತುಂಬ ಸಡನ್ನಾಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಯಾವುದೇ ಪ್ರಿಪ್ರೇಷನ್ಸ್ ಏನೂ ಮಾಡ್ಕೊಂಡಿರಲಿಲ್ಲ. ಹೋಗೋ ಮುಂಚೆ 1 ಮಿನಿಟ್ ಮುಂಚೆನೂ ನಾವು ಹೋಗೋದಾ ಬೇಡವಾ ಅಂತಲೇ ಡೈಲಮಾದಲ್ಲಿದ್ವಿ. ಬಟ್ ಫೈನಲಿ ವಿ ಡಿಸೈಡೆಡ್ ಟು ಲೀವ್. ನಾವಿವತ್ತು ಹೊರಡ್ತಿರೋದು ಚಿಕ್ಕ ತಿರುಪತಿ ದೇವಸ್ಥಾನಕ್ಕೆ. ಸುಮಾರು 40-45 ಕಿಲೋಮೀಟರ್ಸ್ ದೂರದಲ್ಲಿದೆ ಬ್ಯಾಂಗ್ಳೂರಿಂದ. ಯೂಶಲಾಗಿ ತಿರುಪತಿಗೆ ಹೋಗೋಕ್ಕಾಗದೇ ಇರೋರು ಇಲ್ಲಿಗೆ ಬಂದು ಪೂಜೆನ ಸಲ್ಲಿಸಿದ್ರೆ ಅದರಷ್ಟೇ ಮುಖ್ಯತೆ ಇರುತ್ತೆ ಅಂತ ಹೇಳ್ತಾರೆ. ಮಹಾಭಾರತ ನಡೆದಿರುವಂಥ ಸಮಯದಲ್ಲಿ ಈ ಅಗ್ನಿ ದೇವರೇನಿರ್ತಾರೆ ಅವರು ಖಾಂಡವ ಕಾಡನ್ನು ಸೇವನೆ ಮಾಡಿರ್ತಾರೆ. ಆಗ ಪಶ್ಚಾತ್ತಾಪ ಪಟ್ಟು ಇಲ್ಲಿ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡ್ಕೊಳ್ಳೋದಕ್ಕೆ ಬಂದಿರ್ತಾರೆ. ಆಗ ವೆಂಕಟೇಶ್ವರ ಸ್ವಾಮಿ ಏನಿರ್ತಾರೆ ಶಮಿಸುವಂಥ ಗುಣವನ್ನು ಹೊಂದಿರ್ತಾರೆ. ಅದಕ್ಕೋಸ್ಕರ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ಅಂತ ಹೆಸರು ಬಂದಿರೋದು ಅಂತ ಹಿಸ್ಟ್ರಿಯಲ್ಲಿ ಇರುವಂತಹ ಲೆಕ್ಕ. ತಿರುಪತಿಯಲ್ಲಿ ಏನೇನು ಸೇವೆಗಳು ಲಭ್ಯ ಇರುತ್ತೋ ಇಲ್ಲೂ ಕೂಡ ಅದೇ ರೀತಿಯಲ್ಲಿ ಮುಡಿ ಕೊಡ್ಬೋದು ಆ್ಯಂಡ್ ಅಭಿಷೇಕಗಳು ಮಾಡಿಸ್ಕೋಬೋದು. ಎಲ್ಲ ಥರ ಸೇವೆಗಳು ಅವೈಲೇಬಲ್ ಇರುತ್ತೆ. ಆ್ಯಂಡ್ ತಿರುಪತಿಯಲ್ಲಿದ್ದಾಗಲೇ ಒಂದು ರೌಂಡ್ ಸುತ್ತಿ ಹೋಗಿ ಆಮೇಲೆ ದೇವರ ದರ್ಶನವನ್ನು ಮಾಡ್ಕೋಬೇಕು, ಅದೇ ರೀತಿಯಲ್ಲಿರುತ್ತೆ. ಸೊ ಹೋಗಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ದೇವರ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ಉದ್ದಕ್ಕೆ ಕ್ಯೂ ಇರುತ್ತೆ, ಸಿಕ್ಕಾಪಟ್ಟೆ ಜನ ಇರ್ತಾರೆ. ಹೇಗಪ್ಪ ಹೋಗೋದು ಅಂತ ಅಂದ್ಕೊಂಡು ಬಂದಿದ್ದ ನಮಗೆ ಇಲ್ಲಿ ನೋಡಿದಾಗ ಜನನೇ ಇರಲಿಲ್ಲ. ಮೋಸ್ಟ್ಲಿ ನಾವು ಮಧ್ಯಾಹ್ನ ಬಂದಿರೋ ಕಾರಣ ಅಂತ ಅನಿಸುತ್ತೆ. ನಮಗೆ ಆಲ್ಮೋಸ್ಟ್ 15-20 ಮಿನಿಟ್ಸಲ್ಲಿ ದರ್ಶನ ಮುಗ್ದೇ ಹೋಯಿತು. ತುಂಬ ಆಶ್ಚರ್ಯ ಅಂತ ಅನಿಸ್ತಾಯಿತ್ತು. 10-15 ನಿಮಿಷ ಕಣ್ಣು ತುಂಬ ದೇವರನ್ನ ನೋಡಿ ಬೇಡ್ಕೊಂಡು ಒಂದೊಳ್ಳೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಪ್ರಸಾದ ಎಲ್ಲ ಸೇವನೆ ಮಾಡಿ ಇನ್ನೇನು ಹೊರಡಬೇಕು ಮನೆಗೆ. ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕೆ ಬಂದು ನಾಮನ ಬರ್ಸ್ಕೊಂಡಿಲ್ಲ ಅಂದರೆ ಏನು ಕಂಪ್ಲೀಟೇ ಅಲ್ಲ ಅಂತ ಅನ್ಸುತ್ತಲ್ಲ. ಹೊರಡೋ ಸಮಯದಲ್ಲಿ ಅಜ್ಜಿ ಕಾಣಿಸ್ಕೊಂಡ್ರು. ಆಗ ನಾಮವನ್ನು ಬರ್ಸ್ಕೊಂಡು ಅಲ್ಲಿಂದ ಹೊರಟು ಬಂದ್ವಿ. ದೇವಸ್ಥಾನದಿಂದ ಹೊರಗಡೆ ಬರ್ತಿದ್ದಂಗೆ ಸಾಕಷ್ಟು ಸ್ಟಾಲ್ಸ್ ಇರುತ್ತೆ ಇಲ್ಲಿ. ಒಂದು ಒಳ್ಳೆ ಟೈಮ್ ಪಾಸ್ ಅಂತ ಹೇಳ್ಬೋದು. ಏನು ತೊಗೊತೀವೋ ಬಿಡ್ತೀವೋ, ಬಟ್ ಸುತ್ತಾಡ್ತಾ ನೋಡ್ತಾ ಇದ್ರೆ ಟೈಮ್ ಪಾಸ್ ಅಂತ ಅನಿಸ್ತಾ ಇರುತ್ತೆ. ಆ ಕಡೆ ಈ ಕಡೆ ಎಲ್ಲ ಸುತ್ತಾಡಿ ಆಲ್ಮೋಸ್ಟ್ ಒಂದು ಅಷ್ಟೊತ್ತು ಇಲ್ಲೇ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಇದರ ಎಕ್ಸಿಟ್ ಕಡೆನೇ ತರಕಾರಿ ಮಾರ್ಕೆಟ್ ಕೂಡ ಇರುತ್ತೆ. ಫ್ರೆಶ್ ಆಗಿ ತರಕಾರಿ ಅವೈಲೇಬಲ್ ಇತ್ತು. ಸೊ ತರಕಾರಿ ಕೂಡ ಪರ್ಚೇಸ್ ಮಾಡಿಕೊಂಡೆ ನಾನು. ವೀಕೆಂಡ್ಸ್ ಯೂಶಲಿ ನಾನು ವೆಜಿಟೇಬಲ್ ರೀಸ್ಟಾಕ್ನ ಮಾಡ್ಕೊತೀನಿ. ಆ್ಯಂಡ್ ಈ ಥರ ಹೊರಗಡೆ ಬಂದು ವೆಜಿಟೇಬಲ್ಸ್ ಕಾಣಿಸ್ಕೊಂಡ್ರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿಕೊಂಡು ತೊಗೊಂಡು ಹೋಗ್ತೀನಿ. ಫ್ರೆಶ್ ಆಗಿ ಅವೈಲೇಬಲ್ ಇತ್ತು. ಪ್ರೈಸ್ ಅಷ್ಟೇ ರೇಂಜಲ್ಲಿ ಇತ್ತು, ಏನು ಕಡಿಮೆ ಅಂತ ಇಲ್ಲ. ಆ್ಯಂಡ್ ಇನ್ನೇನು ಪರ್ಚೇಸ್ ಮಾಡ್ಕೊಂಡು ಹೊರಡೋ ಅಷ್ಟೊತ್ತಿಗೆ ಮಳೆ ಕೂಡ ಶುರು ಆಯಿತು. ಮನೆಯಿಂದ ನಾವು ಟೆಂಪಲ್ಗೆ ಹೊರಟಿದ್ದು ಸುಮಾರು 12 ಗಂಟೆ ಅಷ್ಟೊತ್ತಿಗೆ. ಆ್ಯಂಡ್ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಈಗ ಹೊರಡ್ತಾ ಇರೋದು 3 ಗಂಟೆ ಆಗಿತ್ತು. ಆ್ಯಂಡ್ ಸುಮಾರು 1.5 ಅವರ್ ಅಂದರೆ 4:30-5 ಗಂಟೆ ಅಷ್ಟೊತ್ತಿಗೆ ಮನೆಗೆ ರೀಚ್ ಆಗ್ತೀವಿ. ಹೊರಡ್ತಾ ಇರಬೇಕಾದ್ರೆ ಇಲ್ಲಿ ಎಲ್ಲೂ ನಮಗೆ ಹೋಟೆಲ್ಸ್ ಅಥವಾ ರೆಸ್ಟೋರೆಂಟ್ಸ್ ಏನೂ ಸಿಗಲಿಲ್ಲ. ಸೊ ಮನೆಗೆ ಹೋಗಿ HSR ಹತ್ರನೇ ಏನಾದರೂ ಊಟ ಮಾಡೋಣ ಅಂತ ಅಂದ್ಕೊಂಡು ನಮ್ಮ ಜರ್ನಿನ ಶುರು ಮಾಡ್ಕೊಂಡ್ವಿ. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು, ಚಳಿ ಮಳೆ ಅಂತ ಹೇಳ್ಬೋದು. ಆ್ಯಂಡ್ HSR ಅಲ್ಲಿ ನಾವು ಟ್ರೈ ಮಾಡ್ತಿರೋದು ಇವತ್ತು ಬ್ರಹ್ಮ ಕೆಫೆ ತುಂಬಾ ಚೆನ್ನಾಗಿದೆ. ಆ್ಯಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಬಟ್ ಪ್ರೈಸ್ ಇಸ್ ಲಿಟಲ್ ಆನ್ ದ ಹೆವಿಯರ್ ಸೈಡ್ ಅಂತ ಅನಿಸ್ತು. ಇಲ್ಲಿ ನಾವು ಎಲ್ಲ ಡಿಶ್ನ ಟ್ರೈ ಮಾಡಿದ್ವಿ. ಮಸಾಲೆ ದೋಸೆ, ಬೆಣ್ಣೆ ಮಸಾಲೆ ದೋಸೆ ಆ್ಯಂಡ್ ಪನ್ನೀರ್ ಕಬಾಬ್, ಮಶ್ರೂಮ್ ಬಿರಿಯಾನಿ, ಮಂಗಳೂರು ಬನ್ ಎಲ್ಲನೂ ಟ್ರೈ ಮಾಡಿದ್ವಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಆ್ಯಸ್ ಎ ಸೆಟ್ ಪ್ರೈಸ್ ಇಸ್ ಲಿಟಲ್ ಹೆವಿಯರ್ ಸೈಡ್.
ಫೈನಲಿ ಹೊಟ್ಟೆ ತುಂಬ ಊಟ ಮಾಡಿ ಒಂದು ಒಳ್ಳೆ ಕಾಫಿನ ಕುಡಿದು ಮನೆ ಕಡೆ ಪ್ರಯಾಣನ ಶುರು ಮಾಡ್ಕೊಂಡ್ವಿ. ದ್ಯಾಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಯಾರೆಲ್ಲ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಆ್ಯಂಡ್ ಹ್ಯಾವ್ ಅ ವೆರಿ ಗುಡ್ ಡೇ.